ವಾರ್ತೆಗಳ ಪ್ರಾಯೋಜಕರು Sunday service dhamaka 24th December. Paid service labor charge at 199. Annual maintenance contract at 750. Offer on all Bajaj motorcycles. Visit ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123 535300. ನಮಸ್ಕಾರ. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಮುಂದುವರೆದ ಹೋರಾಟ. ನಾಳೆ ಯರಡೋಣ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಷ್ಟಲಿಂಗ ಪೂಜೆ ಮೂಲಕ ಪ್ರತಿಭಟನೆ. ಜಯಮೃತ್ಯುಂಜಯ ಸ್ವಾಮಿ. ರೈತರ ಸಮಸ್ಯೆಗಳು ಈಡೇರಿಕೆ, ನೆಮ್ಮದಿ ಜೀವನ ನಡೆಸಿದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ. ಬೋಸರಾಜ್. ಸಿರಿಧಾನ್ಯಗಳ ಜಾಗೃತಿ ನಡಿಗೆಗೆ ಸಚಿವ ಬೋಸರಾಜ್ ಚಾಲನೆ. ರಾಜ್ಯ ಸರ್ಕಾರದಿಂದ ಬರ ಪರಿಹಾರದ ಹಣ ಘೋಷಣೆ ವಿಚಾರ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ. ಹಿಜಾಬ್ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ರಾಜಕೀಯ ಲಾಭಕ್ಕಾಗಿ ಬಿಜೆಪಿಯವರ ಕುತಂತ್ರವಾದ ಹೇಳಿಕೆ. NS ಬೋಸರಾಜ್. ರಾಯಚೂರು ವಿಮಾನ ನಿಲ್ದಾಣ ಮನೆಗಳ ತೆರವಿಗೆ ಹೈಕೋರ್ಟ್ ತಡೆ. ನಿವಾಸಿಗಳ ತೆರವುಗೊಳಿಸುವ ಕಾರ್ಯಕ್ಕೆ ಅಡ್ಡಿ. ಮತ್ತು ಅತಿಥಿ ಉಪನ್ಯಾಸಕರ ಕಾಯಮಗೊಳಿಸಲು ಪಾರಸ್ಪರ ಸುಖಾಣಿ ಒತ್ತಾಯ. ವಾರ್ತೆಗಳ ವಿವರ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಹಾಗೂ ಲಿಂಗಾಯತ ಉಪ ಸಮಾಜಗಳಿಗೆ OBC ಮೀಸಲಾತಿ ಜಾರಿಗೆ ಆಗ್ರಹಿಸಿ 24ರಂದು ಲಿಂಗಸೂಗೂರು ತಾಲೂಕಿನ ಯರಡೋಣ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಷ್ಟಲಿಂಗ ಪೂಜೆ ಮಾಡುವ ಮೂಲಕ ರಸ್ತೆ ತಡೆ ನಡೆಸುವುದಾಗಿ ಪಂಚಮಸಾಲಿ ಪೀಠ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದರು. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಹಾಗೂ ಲಿಂಗಾಯತ ಉಪ ಸಮಾಜಗಳಿಗೆ OBC ಮೀಸಲಾತಿ ಜಾರಿಗೆ ಆಗ್ರಹಿಸಿ 24ರಂದು ಲಿಂಗಸೂಗೂರು ತಾಲೂಕಿನ ಯರಡೋಣ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಷ್ಟಲಿಂಗ ಪೂಜೆ ಮಾಡುವ ಮೂಲಕ ರಸ್ತೆ ತಡೆ ನಡೆಸುವುದಾಗಿ ಪಂಚಮಸಾಲಿ ಮಠದ ಪಂಚಮಸಾಲಿ ಪೀಠ ಶ್ರೀ ಜಯಮೃತ್ಯುಂಜಯ ಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಪಂಚಮಸಾಲಿ ಮೀಸಲಾತಿ ಸುದೀರ್ಘ ಹೋರಾಟ ನಡೆಸಲಾಗಿದೆ. 3 ಮುಖ್ಯಮಂತ್ರಿಗಳು ಬದಲಾದರೂ ಸಮಸ್ಯೆ ಪರಿಹಾರವಾಗಿಲ್ಲ. ಹಿಂದಿನ ಸರ್ಕಾರದ ಆಡಳಿತ ಕೊನೆ ದಿನಗಳಲ್ಲಿ 2A ಮೀಸಲಾತಿ ನೀಡುವ ಬದಲು 2D ಮೀಸಲಾತಿ ಘೋಷಿಸಲಾಗಿತ್ತು. ಚುನಾವಣಾ ನೀತಿ ಸಂಹಿತೆ ಜಾರಿಗೊಂಡಿದ್ದರಿಂದ ಮೀಸಲು ಜಾರಿಗೊಳ್ಳಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶ ಸಹ ನಡೆಸಿ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಸಮುದಾಯ ಶಾಸಕರು, ಸಚಿವರು ಒಳಗೊಂಡಂತೆ ನಿಯೋಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಲಾಗಿದೆ. ಅಧಿವೇಶನ ಮುಗಿದ ನಂತರ ಕಾನೂನು ತಜ್ಞರೊಂದಿಗೆ ಸಮಾಲೋಚಿಸಿ ಕ್ರಮ ವಹಿಸುವುದಾಗಿ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದರು. ಅಧಿವೇಶನ ಮುಗಿದು ವಾರ ಕಳೆಯುತ್ತಿದೆ. ಕಾನೂನು ತಜ್ಞರೊಂದಿಗೆ ಸಭೆ ನಿಗದಿಯಾಗಿಲ್ಲ. ಕೂಡಲೇ ಸರ್ಕಾರ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡಬೇಕೆಂದು ಇಷ್ಟಲಿಂಗ ಪೂಜೆ ಮಾಡುವ ಮೂಲಕ ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಈಗಾಗಲೇ ಬೆಳಗಾವಿ, ಗದಗ, ಕೊಪ್ಪಳ, ಬಾಗಲಕೋಟೆ ಸೇರಿದಂತೆ ಅನೇಕ ಕಡೆ ಹೋರಾಟಗಳು ನಡೆದಿವೆ. ಜಿಲ್ಲೆಯ ಯರಡೋಣ ಗ್ರಾಮದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಮುದಾಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಯರಡೋಣ ಗ್ರಾಮದಲ್ಲಿ ಚೆನ್ನಮ್ಮ ವೃತ್ತ ಉದ್ಘಾಟನೆ, ಜಯಂತಿ ಕಾರ್ಯಕ್ರಮ ನಡೆಯಲಿದೆ. ಸಮಾಜದ ನಾಯಕರುಗಳಾದ ಬಸನಗೌಡ ಪಾಟೀಲ್ ಯತ್ನಾಳ್, ವಿಜಯಕುಮಾರ್ ಕಾಶಪ್ಪನವರ್, ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಸಮಾಜದ ಜನರು ಭಾಗವಹಿಸುವಂತೆ ಮನವಿ ಮಾಡಿದರು.
ಹಿಂದುಳಿದ ವರ್ಗಗಳ ಆಯೋಗ ಕಾಂತರಾಜ್ ವರದಿ ಜಾರಿಗೆ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿದೆ. ಒಕ್ಕಲಿಗರು, ಲಿಂಗಾಯತರು ಸೇರಿದಂತೆ ಬೇರೆ ಜಾತಿಯವರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲರನ್ನು ಕರೆದುಕೊಂಡು ಮಾತನಾಡಿ ಮುಂದುವರಿಸಬೇಕೆಂದರು. ಜಾತಿ ಗಣತಿಗೆ ವಿರೋಧವಿಲ್ಲ, ವೈಜ್ಞಾನಿಕವಾಗಿರಬೇಕೆಂದಷ್ಟೇ ಹೇಳುವುದಾಗಿ ಹೇಳಿದರು. ವೀರಶೈವ ಲಿಂಗಾಯತ ಮಹಾಧಿವೇಶನ ಕುರಿತು ಮಾಹಿತಿ ಇಲ್ಲ. ನಮ್ಮದು ಕೇವಲ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಹೋರಾಟವಾಗಿದೆ ಎಂದರು. ಈ ಕರ್ನಾಟಕದಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಒಂದು ಹೊಸ ಉತ್ಕ್ರಾಂತಿಯನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರೋ ಸಂಗತಿ. ಕರ್ನಾಟಕದಲ್ಲಿ 1,30,30,00,000 ಜನಸಂಖ್ಯೆ ಹೊಂದಿರತಕ್ಕಂಥ ಕಿತ್ತೂರು ಕರ್ನಾಟಕದ ಲಿಂಗಾಯತ ಪಂಚಮಸಾಲಿ, ಕಲ್ಯಾಣ ಕರ್ನಾಟಕದ ದೀಕ್ಷಾ ಲಿಂಗಾಯತರು, ಮಲೆನಾಡು ಕರ್ನಾಟಕದ ಮಲೆಗೌಡ ಲಿಂಗಾಯತರು, ಮೈಸೂರು ಪ್ರಾಂತ್ಯದ ಗೌಡ ಲಿಂಗಾಯತರು, ಇದು ಪಂಚಮಸಾಲಿಗಳ ಪರ್ಯಾಯ ನಾಮಗಳಿಂದ ಕರೆದುಕೊಳ್ಳುವಂಥ ಸಮುದಾಯಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಕರ್ನಾಟಕ ಸರ್ಕಾರದ ಪ್ರವರ್ಗ 2A ಮೀಸಲಾತಿ ಪಟ್ಟಿಯಲ್ಲಿ ನಮ್ಮನ್ನು ಸೇರ್ಪಡೆಗೊಳಿಸಬೇಕು ಮತ್ತು ಪಂಚಮಸಾಲಿಗೆ ಒಳಗೊಂಡಂತೆ ಉಳಿದ ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಕೇಂದ್ರ ಸರ್ಕಾರದ OBC ಮೀಸಲಾತಿಗೆ ರಾಜ್ಯ ಸರ್ಕಾರ ಶೀಘ್ರವೇ ಶಿಫಾರಸು ಮಾಡಬೇಕು ಅಂತೇಳಿ ಹಕ್ಕೊತ್ತಾಯ ಮಾಡಿ ಕಳೆದ 3 ವರ್ಷಗಳ ಹಿಂದೆ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದಿಂದ ಭಾಳ ದೊಡ್ಡ ಪಾದಯಾತ್ರೆ ಮಾಡಿದ್ವಿ. ಬಹುತೇಕ ಈ ದೇಶದ ಇತಿಹಾಸದಲ್ಲಿ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ಇಷ್ಟೊಂದು ಸುದೀರ್ಘವಾಗಿರ್ತಕ್ಕಂಥ ಪಾದಯಾತ್ರೆ ಇದೇ ಮೊದಲು ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಭಾಳ ದೊಡ್ಡ ಪಾದಯಾತ್ರೆ ಮಾಡಿ ಅಲ್ಲಿಗೂ ಸರ್ಕಾರ ಮಣದೇ ಇದ್ದಾಗ ಮೊಟ್ಟ ಮೊದಲ ಬಾರಿಗೆ ರಾಜಧಾನಿ ಬೆಂಗಳೂರಿನಲ್ಲಿ ಭಾಳ ದೊಡ್ಡ ಶಕ್ತಿ ಪ್ರದರ್ಶನ, ಸುಮಾರು 10 ಲಕ್ಷ ಜನಸಂಖ್ಯೆಯ ಶಕ್ತಿ ಪ್ರದರ್ಶನ, ಅಲ್ಲಿಂದ ಶುರುವಾಗಿರ್ತಕ್ಕಂಥ ಹೋರಾಟ ಇಲ್ಲಿವರೆಗೂ ಸಹ ಈ ಹೋರಾಟ ಶುರುವಾದ ಮೇಲೆ 3 ಜನ ಮುಖ್ಯಮಂತ್ರಿಗಳು ಬದಲಾವಣೆ ಆದರೂ ಹೋರಾಟ ಮಾತ್ರ ನಿಂತಿಲ್ಲ. ನಿರಂತರವಾಗಿರ್ತಕ್ಕಂಥ ಹೋರಾಟ ಕೊನೆಯ ಗಳಿಗೆಯಲ್ಲಿ ಬೆಳಗಾವಿಯಲ್ಲಿ ಇಲ್ಲಿಗೆ 1 ವರ್ಷ ಆಯಿತು. ಹೋದ ಸರಿ ಬೆಳಗಾವಿ ಡಿಸೆಂಬರ್ 22ಕ್ಕೆ ಸುಮಾರು 20 ಲಕ್ಷ ಜನರ ವಿರಾಟ್ ಶಕ್ತಿ ಪ್ರದರ್ಶನ ಮಾಡಿದ ಮೇಲೆ ಅವತ್ತಿನ ಸರ್ಕಾರ ನಮ್ಮ ಹೋರಾಟಕ್ಕೆ ಮಣಿದು ಕೊನೆಯ ಗಳಿಗೆಯಲ್ಲಿ ಮೀಸಲಾತಿ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟು ಮಾತು ತಪ್ಪಿದರು. ಹಾಗಾಗಿಯೇ ಇನ್ನು ಅಂತಿಮ ಹೋರಾಟ ಮಾಡಿ ಇಲ್ಲೇ ಮಡಿ ಹೋರಾಟ ಮಾಡಬೇಕು ಅಂತೇಳಿ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಸತ್ಯಾಗ್ರಹವನ್ನು ಕೈಗೊಂಡಾಗ ಕೊನೆಯ ಗಳಿಗೆಯಲ್ಲಿ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿ ಇರತಕ್ಕಂಥ ನರೇಂದ್ರ ಮೋದಿಯವರು ಈ ಹೋರಾಟವನ್ನು ಗಮನಿಸಿ ಅವರೇ ಮಧ್ಯಸ್ಥಿಕೆ ವಹಿಸಿ ನಾವು 2A ಪ್ರವರ್ಗದೊಳಗೆ ನಮ್ಮನ್ನು ಸೇರ್ಪಡೆಗೊಳಿಸಬೇಕಂತ ಕೇಳಿದ್ವಿ. ಆದರೆ ಕೊನೆಯ ಗಳಿಗೆಯಲ್ಲಿ ನಾವು ಸತ್ಯಾಗ್ರಹಕ್ಕಂಥ ಸಂದರ್ಭದಲ್ಲಿ ಪ್ರವರ್ಗ 2D ಅಂತ ಹೊಸ ಮೀಸಲಾತಿಯನ್ನು ಸರ್ಕಾರ ಘೋಷಣೆ ಮಾಡ್ತು. ನಾನು ಅದನ್ನು ಸ್ವೀಕಾರ ಮಾಡಿದೆ. ಕೂಡ ಲಿಂಗಾಯತರಿಗೆ ಇಷ್ಟಾರು ಸಿಗ್ತಿಲ್ಲ ಅಂತೇಳಿ ನಾವು 15ರ 2A ಮೀಸಲಾತಿ ಒಳಗಡೆ ಸೇರ್ಪಡೆಗೊಳಿಸ್ಬೇಕಂತಿದ್ವಿ. ಸರ್ಕಾರ ಕೊಟ್ಟಿದ್ದು 2D ಅಂತ ಎಲ್ಲ ಲಿಂಗಾಯತರು ಕೂಡಿಸಿ ಕೊಟ್ಟರು. ನಮಗೆ 2D ಅಂತ ಕೊಟ್ಟರು. ಆಯ್ತು, ಇಷ್ಟಾರು ಸಿಗ್ತಿಲ್ಲ ನಮ್ಮ ಹೋರಾಟಕ್ಕೆ ಅಂತ ನಾವು ಸ್ವಾಗತ ಮಾಡಿದೆ. ಆದರೆ ದುರ್ದೈವ ಸಂಗತಿಯಿಂದ ಮರುದಿನವೇ ನೀತಿ ಸಮಿತಿ ಬಂತು, ಚುನಾವಣೆ ಘೋಷಣೆಯಾಗಿ ಸರ್ಕಾರ ಬದಲಾವಣೆ ಆಯಿತು. ಹಾಗಾಗಿ ಅದರ ಕಾಂತರಾಜ್ ವರದಿ ಬಗ್ಗೆ ನಾನು ಇಲ್ಲಿ ಹೇಳಕ್ಕೆ ಹೋಗಲ್ಲ ಅದ್ರ ಬಗ್ಗೆ. ಯಾಕೆ ಅದ್ರ ಬಗ್ಗೆ ಎರಡು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಲ್ಲಿ ಆ ಒಂದು ವರದಿ ಬಗ್ಗೆ ಇನ್ನಷ್ಟು ಭಾಳಷ್ಟು ಭಿನ್ನಾಭಿಪ್ರಾಯಗಳಿವೆ. ಅದು ಏನಂತ ಚರ್ಚೆ ಮಾಡಿ ಸರ್ಕಾರ ಮಾಡಿ ಅದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಅಲ್ಲ, ನಾನು ಹೇಳ್ತೇನಪ್ಪ ಅಂತಂದರೆ ಇಡೀ ಲಿಂಗಾಯತ ಸಮಾಜದ ಎಲ್ಲ ಮಠಾಧೀಶರು ಎಲ್ಲ ಶಾಸಕರನ್ನು ಕರ್ಕೊಂಡು ಕಾಂತರಾಜ್ ವರದಿ ಬಗ್ಗೆ ಒಂದ್ಸರಿ ಚರ್ಚೆ ಮಾಡಿ ವರದಿಯನ್ನು ಸ್ವೀಕಾರ ಮಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಜಾತಿ ಗಣಿತ ಮಾಡಲಿಕ್ಕೆ ಯಾರ್ದು ವಿರೋಧ ಇಲ್ಲ, ಜಾತಿ ಗಣಿತ ಮಾಡಲಿ. ಏನಾಗಿದೆಯಪ್ಪ ಅಂದರೆ ಈ ವಾಟ್ಸಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಕಾಂತರಾಜ್ ವರದಿ ಬಗ್ಗೆ ಅನೇಕ ಜನರಲ್ಲಿ ಒಂದು ಮಾಹಿತಿ ಬಂದಿದೆ. ಅದು ಎಷ್ಟು ಮಾಡಿನೋ ವರದಿನಲ್ಲಿ ಎಷ್ಟು ಸತ್ಯನೋ ಸುಳ್ಳು ಗೊತ್ತಿಲ್ಲ. ಅಲ್ಲ, ಅದನ್ನೇ ಅಲ್ಲ, ಈಗ 7 ತಿಂಗಳು ಇಲ್ಲದ ವರದಿಯನ್ನು ಈಗ ಯಾಕೆ ಈಗ ಅದನ್ನು ಬಿಡುಗಡೆ ಮಾಡಬೇಕು? ಅವಾಗ ಮಾಡ್ಬೇಕಾಗಿತ್ತಲ್ಲ. 7 ತಿಂಗಳ ವರದಿ 7 ವರ್ಷ ಇಲ್ಲದ್ದು, ಅದಕ್ಕೆ 7 ವರ್ಷದಿಲ್ಲದ್ದು. ಮತ್ತು ಈಗ ನನಗೆ ಬಂದು ನಾನು ಅದಕ್ಕೆ ಹೇಳೋದು, ಜಾತಿ ಗಣತಿ ಮಾಡಲಿಕ್ಕೆ ಯಾರ್ದು ವಿರೋಧ ಇಲ್ಲ. ನೀವು ಮಾಡುವಂಥ ಸಮೀಕ್ಷೆಗಳು ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಯಾವುದೇ ಸಮುದಾಯಕ್ಕೆ ನೋವಾಗದ ರೀತಿಯಲ್ಲಿ ನಡಿಬೇಕು ಅಂತ. ಅದ್ರ ಬಗ್ಗೆ ಏನು ಅನುಮಾನಗಳದಾವೆಲ್ಲ ಎರಡೂ ಸಮುದಾಯಗಳಿವೆ. ನಾನು ಅದ್ರ ಬಗ್ಗೆ ನಮ್ಮ ಸಮಾಜದ ಕಾರ್ಯಕಾರಿಣಿ ಸಭೆಕಾರನೇ ಚರ್ಚೆ ಮಾಡಿಲ್ಲ. ನಾನು ಓನ್ಲಿ 2A ಮೀಸಲಾತಿ ಬಗ್ಗೆ ಅಷ್ಟೇ ಹೋರಾಟ ಮಾಡಕತ್ತೀನಿ. ಮುಖ್ಯಮಂತ್ರಿ ಒಂದು ವಿಶ್ವಾಸ ತೆಗೆದುಕೊಂಡು ಮಾಡಿ, ಏನು ಹಿಂಗೆಲ್ಲ ಚರ್ಚೆಗಳಾಗಿದ್ದಲ್ಲ, ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಕಾಂತರಾಜ್ ಅವ್ರದ್ದು ಬಗ್ಗೆ ನಾನು ಇಲ್ಲಿ ಹೇಳಕ್ಕೆ ಹೋಗಲ್ಲ. ಅದ್ರ ಬಗ್ಗೆ
ಯಾಕೆ ಅದ್ರ ಬಗ್ಗೆ ಎರಡು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಲ್ಲಿ ಆ ಒಂದು ವರದಿ ಬಗ್ಗೆ ಇನ್ನಷ್ಟು ಭಾಳಷ್ಟು ಭಿನ್ನಾಭಿಪ್ರಾಯಗಳಿವೆ. ಅದು ಏನಂತ ಚರ್ಚೆ ಮಾಡಿ ಸರ್ಕಾರ ಮಾಡಿ ಅದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಅಲ್ಲ, ನಾನು ಹೇಳ್ತೇನಪ್ಪ ಅಂತಂದರೆ ಇಡೀ ಲಿಂಗಾಯತ ಸಮಾಜದ ಎಲ್ಲ ಮಠಾಧೀಶರು ಎಲ್ಲ ಶಾಸಕರನ್ನು ಕರ್ಕೊಂಡು ಕಾಂತರಾಜ್ ವರದಿ ಬಗ್ಗೆ ಒಂದ್ಸರಿ ಚರ್ಚೆ ಮಾಡಿ ವರದಿಯನ್ನು ಸ್ವೀಕಾರ ಮಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಜಾತಿ ಗಣಿತ ಮಾಡಲಿಕ್ಕೆ ಯಾರ್ದು ವಿರೋಧ ಇಲ್ಲ, ಜಾತಿ ಗಣಿತ ಮಾಡಲಿ. ಏನಾಗಿದೆಯಪ್ಪ ಅಂದರೆ ಈ ವಾಟ್ಸಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಕಾಂತರಾಜ್ ವರದಿ ಬಗ್ಗೆ ಅನೇಕ ಜನರಲ್ಲಿ ಒಂದು ಮಾಹಿತಿ ಬಂದಿದೆ. ಅದು ಎಷ್ಟು ಮಡಿನೋ ವರದಿನಲ್ಲಿ ಎಷ್ಟು ಸತ್ಯನೋ ಸುಳ್ಳು ಗೊತ್ತಿಲ್ಲ. ಅಲ್ಲ, ಅದನ್ನೇ ಅಲ್ಲ, ಈಗ 7 ತಿಂಗಳು ಇಲ್ಲದ ವರದಿಯನ್ನು ಈಗ ಯಾಕೆ ಈಗ ಅದನ್ನು ಬಿಡುಗಡೆ ಮಾಡಬೇಕು? ಅವಾಗ ಮಾಡ್ಬೇಕಾಗಿತ್ತಲ್ಲ. 7 ತಿಂಗಳ ವರದಿ 7 ವರ್ಷ ಇಲ್ಲದ್ದು, ಅದಕ್ಕೆ 7 ವರ್ಷದಿಲ್ಲದ್ದು. ಮತ್ತು ಈಗ ನನಗೆ ನಾನು ಅದಕ್ಕೆ ಹೇಳೋದು, ಜಾತಿ ಗಣತಿ ಮಾಡಲಿಕ್ಕೆ ಯಾರ್ದು ವಿರೋಧ ಇಲ್ಲ. ನೀವು ಮಾಡುವಂಥ ಸಮೀಕ್ಷೆಗಳು ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಯಾವುದೇ ಸಮುದಾಯಕ್ಕೆ ನೋವಾಗದ ರೀತಿಯಲ್ಲಿ ನಡಿಬೇಕು ಅಂತ. ಅದ್ರ ಬಗ್ಗೆ ಏನು ಅನುಮಾನಗಳದಾವಲ್ಲ, ಎರಡೂ ಸಮುದಾಯಗಳು ನಡಿವೆ. ನಾನು ಅದ್ರ ಬಗ್ಗೆ ನಮ್ಮ ಸಮಾಜದ ಕಾರ್ಯಕಾರಿಣಿ ಸಭೆ ಕರೆದು ಚರ್ಚೆ ಮಾಡಿಲ್ಲ. ನಾನು ಓನ್ಲಿ 2A ಮೀಸಲಾತಿಗೆ ಅಷ್ಟೇ ಹೋರಾಟ ಮಾಡಕತ್ತೀನಿ. ಮುಖ್ಯಮಂತ್ರಿ ಒಂದು ವಿಶ್ವಾಸ ತೆಗೆದುಕೊಂಡು ಮಾಡಿ, ಏನು ಹಿಂಗೆಲ್ಲ ಚರ್ಚೆಗಳಾಗಿದ್ದಲ್ಲ, ಒಂದು ಎಲ್ಲರೂ ವಿಶ್ವಾಸ ತೆಗೆದುಕೊಂಡು. ಈ ಸಂದರ್ಭದಲ್ಲಿ ಸಂಗಮೇಶ್ ಮಂಗನವರ್, ಬಾಬುರಾವ್ ಶೇಗುಣಸಿ, ವೀರೇಶ್ ಕೊಟ್ಟೂರು, ವಿಜಯಗೌಡ ಸೇರಿದಂತೆ ಇತರರಿದ್ದರು. ಕೃಷಿ ಪ್ರಧಾನವಾದ ದೇಶದಲ್ಲಿ ರೈತರ ಸಮಸ್ಯೆಗಳನ್ನು ಈಡೇರಿಸಿ ರೈತರು ನೆಮ್ಮದಿಯ ಜೀವನ ನಡೆಸಿದಾಗ ಮಾತ್ರ ದೇಶ ಅಭಿವೃದ್ಧಿಯಾಗುತ್ತದೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ KS ಪುಟ್ಟಣ್ಣಯ್ಯ ಹಾಗೂ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ಅಂಗವಾಗಿ ರೈತರ ದಿನಾಚರಣೆ ರಾಜ್ಯ ಮಟ್ಟದ ರೈತ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ದೇಶಕ್ಕೆ ಸ್ವಾತಂತ್ರ್ಯ ದೊರೆತು 75 ವರ್ಷಗಳಾಗಿವೆ. ಆದರೆ ರೈತರ ಸಮಸ್ಯೆ ಹಾಗೂ ಬೇಡಿಕೆ ಈಡೇರಿಸುವಲ್ಲಿ ಯಾವುದೇ ಸರ್ಕಾರಗಳು ಮುಂದಾಗಿಲ್ಲ. ದೇಶ ಮತ್ತು ರಾಜ್ಯದಲ್ಲಿ ಯಾವುದೇ ಸಮಸ್ಯೆಗಳು ಬೇಡಿಕೆಗಳು ಈಡೇರಲು ಒತ್ತಡ ಹಾಕಬೇಕು. ಈಗಿನ ಎಲ್ಲಾ ಸರ್ಕಾರಗಳ ಒತ್ತಡದ ಮೇಲೆ ಕೆಲಸ ಮಾಡುತ್ತಿವೆ. ಈ ನಿಟ್ಟಿನಲ್ಲಿ ರೈತರು ಸಂಘಟಿತರಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕುವ ಕೆಲಸ ನಿರಂತರವಾಗಿ ಮಾಡಿದಾಗ ಮಾತ್ರ ಕೆಲಸಗಳು ಆಗುತ್ತವೆ. ಇದು ವಾಸ್ತವವಾಗಿದೆ ಎಂದರು. ಕೃಷಿ ಪ್ರಧಾನ ದೇಶದಲ್ಲಿ ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದನೆ ನೀಡುತ್ತಿಲ್ಲ. ಆದರೆ ಕಾರ್ಪೊರೇಟ್ ಕಂಪನಿಗಳಿಗೆ ಮನ್ನಣೆ ನೀಡುತ್ತಿದೆ. ಕಳೆದ 9 ವರ್ಷಗಳಲ್ಲಿ ದೇಶದಲ್ಲಿ ಕೆಲ ಕಾರ್ಪೊರೇಟ್ ಕಂಪನಿಗಳ 14,000 ಕೋಟಿ ಸಾಲ ಮನ್ನಾ ಮಾಡಿದೆ. ಆದರೆ ರೈತರ ಸಾಲ ಮನ್ನಾ ಮಾಡಲು ಹಿಂದೆ ಮುಂದೆ ನೋಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರ್ಪೊರೇಟ್ ಕಂಪನಿಗಳು ಸರ್ಕಾರದ ಮೇಲೆ ಒತ್ತಡ ಹಾಕುತ್ತಿವೆ. ಇದರಿಂದ ಸರ್ಕಾರ ಮನ್ನಣೆ ನೀಡಿದೆ. ಒತ್ತಡ ಹೇರುವ ಕೆಲಸ ಆಗಬೇಕಾಗಿದೆ ಎಂದರು. ಈ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ 72,000 ಕೋಟಿ ಸಾಲ ಮನ್ನಾ ಮಾಡಲಾಗಿತ್ತು. ರೈತ ವಿರೋಧಿ ಕಾಯ್ದೆ ವಿರೋಧಿಸಿ ದೆಹಲಿಯಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡಿದರು. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿದರು. 3 ಕೃಷಿ ಕಾಯ್ದೆಗಳು ಹಿಂಪಡೆದರು. ಇಂತಹ ಪರಿಸ್ಥಿತಿ ದೇಶದಲ್ಲಿ ಇದೆ ಎಂದು ತಿಳಿಸಿದರು. ಚರಣ್ ಸಿಂಗ್ ಅವರು ರೈತ ಸಂಘಟನೆ ಮಾಡುವ ಮೂಲಕ ಸಂಘಟನೆ ಕಟ್ಟಿ ಬೆಳೆಸಿದರು. ದೇಶಕ್ಕೆ ಅವರ ಕೊಡುಗೆ ಇದೆ. ರಾಜ್ಯದಲ್ಲಿಯೂ ಸಹ KS ಪುಟ್ಟಣ್ಣಯ್ಯ ಇವರು ಇಡೀ ರಾಜ್ಯದಾದ್ಯಂತ ಹೆಸರುವಾಸಿ. ಅವರು ರೈತರ ಸಂಘಟನೆ ಕಟ್ಟಿ ಬೆಳೆಸಿದ್ದರು. ಅವರ ಹೆಸರು ಚಿರಪರಿಚಿತ ಎಂದರು. ರಾಜ್ಯದಲ್ಲಿ ಮಂಡ್ಯ ಭಾಗದಲ್ಲಿ ರೈತರು ಪ್ರಬಲರಾಗಿದ್ದಾರೆ. ಆ ಭಾಗದ ಸಮಸ್ಯೆಗಳಿಗೆ ಸ್ಪಂದನೆ ನೀಡಲಾಗುತ್ತಿದೆ. ಆದರೆ ಈ ಭಾಗದಲ್ಲಿಯೂ ರೈತರ ಸಂಘಟನೆ ಒತ್ತಡ ಹೇರುವ ಕೆಲಸ ಮಾಡಬೇಕು. ಮಂಡ್ಯ ಭಾಗಕ್ಕಿಂತ ಈ ಭಾಗದಲ್ಲಿ ಹೆಚ್ಚಿನ ಸಮಸ್ಯೆಗಳಿವೆ. ಈ ಭಾಗದಲ್ಲಿ ನೀರಾವರಿ ಕ್ಷೇತ್ರ ಹೆಚ್ಚಿದೆ. ಜಿಲ್ಲೆಯಲ್ಲಿ ನೀರು ಪಡೆಯಲು ರೈತರು ಹೋರಾಟ ಮಾಡಿ ಪಡೆಯಬೇಕಾಗಿದೆ. ಇಂತಹ ಪರಿಸ್ಥಿತಿ ಇದೆ ಎಂದರು. ಯಾವುದೇ ಸರ್ಕಾರ ಇರಲಿ ಜನ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು. ಜನರ ಸೇವೆ ಮಾಡಲು ಬಂದಿದ್ದು ಕೆಲಸ ಮಾಡಬೇಕು. ಸರ್ಕಾರದ ಮೇಲೆ ಒತ್ತಡ ಹೇರಲು ರೈತರು ಚಳವಳಿಗಳ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ನಾವು ಕಷ್ಟ ಸುಖಕ್ಕೆ ಯಾರು ಪ್ರಯತ್ನ ಮಾಡ್ತಾರೋ ಸಹಜವಾಗಿ ದೇಶದಲ್ಲಿ ಎಲ್ಲರಿಗೂ ನೆಮ್ಮದಿ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚೌಧರಿ ಚರಣ್ ಸಿಂಗ್ ಅವರು MLA ಪ್ರಧಾನಮಂತ್ರಿ ಆಗಿರೋ ಮೊದಲು ಒಬ್ಬ ರೈತರೆಲ್ಲ ರೈತ ಸಮುದಾಯವನ್ನು ಸಂಘಟನೆ ಮಾಡಿ ದೇಶದಲ್ಲಿ ಉತ್ತಮವಾದಂತಹ ನಾಯಕರಾಗಲಿಕ್ಕೆ, ಮಂತ್ರಿಗಳಾಗಲಿಕ್ಕೆ, ಮುಖ್ಯಮಂತ್ರಿ ಆಗಲಿಕ್ಕೆ, ಪ್ರಧಾನಮಂತ್ರಿ ಆಗಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನಾವೆಲ್ಲ ನೋಡಿದೆ ಈ ಸರ್ಕಾರ, ಕೇಂದ್ರ ಸರ್ಕಾರ, ರಚಿಸಿರ್ತಕ್ಕಂಥ ಸರ್ಕಾರ ರೈತರ ವಿರೋಧ
APMC ಇರ್ಬೋದು ಮತ್ತೊಂದು ಕಾನೂನು ಮುಖಾಂತರ ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ರೈತರು ದೇಶದಲ್ಲಿ 70 ವರ್ಷದ ಇತಿಹಾಸದಲ್ಲಿ ಎಂದು ಮಾಡಲಾದ ರೀತಿಯಲ್ಲಿ ಸಂಘಟಿತರಾಗಿ ಮಳೆಯ ಬೇರೆ ಬಿಸಿಲು ಗಾಳಿ ಚಳಿ ಎಲ್ಲ ಇದರಲ್ಲಿ ತಗೊಂಡು 1 ವರ್ಷ ಕಾಲ ಸತತವಾಗಿ ರಸ್ತೆಗಳಲ್ಲಿ ನಿಂತ್ಕೊಂಡು ಕಡೆಗೆ ದಿಲ್ಲಿ ಏರ್ಪೋರ್ಟ್ ಅಲ್ಲ ಮುಟ್ಟಿರ್ತಕ್ಕಂಥ ಏನಂದ್ರೆ ನಾವೊಂದು 4-5 ವಾರಗಳ ಹಿಂದೆ ಕೊಚ್ಚಿನಲ್ಲಿ ಒಂದು ಸಮಾವೇಶಕ್ಕೆ ಹೋಗಿದ್ದು. ಇದೇ ತರ ಯಾವ ತರ ನಮ್ಮ ದೇಶ ಮುಂದೆ ಹೆಂಗ್ ಬೆಳಿಬೇಕು ಅನ್ನೋದ್ರ ಬಗ್ಗೆ. ಅವಾಗೇನು GDP ಅಂತ ಏನಿದೆ, ನಮ್ಮ ದೇಶದ GDP ರೈತರು ಎಷ್ಟು 60% GDP 2000 ಇಸ್ವಿರುತ್ತೆ. ಆದ್ರೆ ಕಾಲಕ್ರಮೇಣ ಈಗ ನಾವು 40% ಬಂದಿದ್ದೀವಿ. ಅಂದ್ರೆ ಏನಾಯ್ತೈತೆ ಅಂದ್ರೆ ಬಂಡವಾಳಶಾಹಿಗಳು ನಮ್ಮನ್ನ ಕಮ್ಮಿ ಮಾಡ್ತಾ ಇದ್ದಾರೆ. ನಾವು ಏನ್ ಕೊಡಬೇಕು ಅನ್ನೋದು, ಅದಕ್ಕೆ ನಾವುಗಳು ಯಾವ ತರ ರೆಡಿ ಆಗ್ಬೇಕು, ನಾವು ನಮ್ಮ ಬದುಕುಗಳನ್ನ ಯಾವ ತರ ಕಟ್ಕೊಳ್ಬೇಕು, ಸಣ್ಣ ಕೈಗಾರಿಕೆಗಳನ್ನ ನಾವು ಬರೀ ಬೆಳೆದು ನಮ್ಮ ಬೆಳೆಗಳನ್ನ ಮಾರದೆ ಅದ್ರ ಜೊತೆಗೆ ಸಣ್ಣದಾಗಿ ಏನು ಕೈಗಾರಿಕೆಗಳನ್ನ ಸೃಷ್ಟಿ ಮಾಡಿ ಆ ಒಂದು ಪದಾರ್ಥಗಳನ್ನ ಮಾರಾಟ ಮಾಡೋದೇನೆ ಅಂತ ನಾವು ಯೋಚನೆ ಮಾಡಬೇಕಾಗಿರ್ತದೆ. ಅದನ್ನ ಎಲ್ಲ ಹಿರಿಯರ ಜೊತೆ ಹಲವಾರು ಸರಿ ಚರ್ಚೆನೂ ಮಾಡಿದ್ದೀವಿ. ಪ್ರತಿ ಊರಲ್ಲಾಗ್ಲಿ ಪ್ರತಿ ಪಂಚಾಯತಿ ಮಟ್ಟದಲ್ಲಾಗ್ಲಿ ಯಾವ ತರ ಈ ವ್ಯವಸ್ಥೆಗಳನ್ನ ಮಾಡಬೇಕು. ಮತ್ತೆ ನಿಮ್ಗೆ ಗೊತ್ತಿರಂಗೆ ಈ ಹವಾಮಾನ ಬದಲಾವಣೆ ಆಗ್ತಿರೋದ್ರಿಂದ ನಮ್ಮ ರೈತ ನಾವು ಬೆಳೆನ ಪದ್ಧತಿಗಳನ್ನು ನಾವು ಬದಲಾವಣೆ ಮಾಡಬೇಕಾಗಿದೆ. ಈಗ ನಿಮ್ಗೆ ಗೊತ್ತಿರೋಂಗೆ ಈ ವರ್ಷ ಸರ್ಕಾರದವರು ಬರಗಾಲ ಅಂತ ಘೋಷಣೆ ಮಾಡಿದ್ರು. ನಾವೆಲ್ಲ ನೋಡ್ತಾ ಇದ್ರೆ ಮುಂದಿನ ವರ್ಷನೂ ಇದಕ್ಕಿಂತ ಹೆಚ್ಚಿನ ದೊಡ್ಡ ಮಟ್ಟದ ಬರ ನಮ್ಗೆ ಕಾದಿದೆ. ಅದಕ್ಕೆ ನಾವು ಇವಾಗಿಂದಾನೆ ನಮ್ಮ ಬೆಳೆಗಳನ್ನು ಯಾವ ತರ ಹಾಕಬೇಕು, ಯಾವ ಭಾಗದಲ್ಲಿ ಯಾವ ಬೆಳೆಗಳು ಹಾಕಿದ್ರೆ ನಾವು ಬರ ಇದ್ರೂ ನಮ್ಮ ಜೀವನ ನಿರ್ವಹಣೆ ಮಾಡಬಹುದು, ಈ ಆಲೋಚನೆಗಳನ್ನ ಈ ವಿಷಯಗಳನ್ನ ಪ್ರತಿ ನಮ್ಮ ಊರು ನಮ್ಮ ಪಕ್ಕದ ಮನೆಯವರು ನಮ್ಮ ಪಂಚಾಯತಿಗಳಲ್ಲಿ ನಮ್ಮ ಹೋಬಳಿಗಳಲ್ಲಿ ತಿಳಿಸ್ಕೊಡೋ ಕೆಲಸಗಳನ್ನ ನಾವು ಮಾಡಬೇಕಾಗತ್ತೆ. ಯಾಕೆಂದ್ರೆ ನಾವು ರೈತರಿಗೋಸ್ಕರ 40 ವರ್ಷಗಳ ಕಾಲದಿಂದ ಎಲ್ಲ ಹಿರಿಯರು ಹೋರಾಟ ಮಾಡ್ಕೊಂಡು ರೈತರ ಏಳಿಗೆ ಮತ್ತು ಅವರ ಜೀವನ ಕಟ್ಕೊಡೋಕ್ಕೋಸ್ಕರ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಾವುಗಳು ಈ ಒಂದು ವಿಷಯನೂ ಅತಿ ಈ ವಿಷಯನ ಗಣನೆಗೆ ತಗೊಂಡು ನಾವುಗಳು ಕೆಲಸ ಮಾಡಬೇಕಾಗ್ತದೆ ಅಂತ ನಮ್ಮ ಹಿರಿಯರು. ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಮಾತನಾಡಿ, ರಾಜ್ಯದಲ್ಲಿ ಸಾಕಷ್ಟು ರೈತರ ಸಮಸ್ಯೆಗಳು ಇದ್ದು ಸಮಾವೇಶದ ಮೂಲಕ ತೆಗೆದುಕೊಂಡು ನಿರ್ಣಯಗಳನ್ನು ಸಚಿವರ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗುತ್ತಿದೆ. ಈ ಬಗ್ಗೆ ಸಭೆ ನಡೆಸಿ ಈಡೇರಿಕೆಗೆ ಮುಂದಾಗಬೇಕಿದೆ. ರಾಜ್ಯದಲ್ಲಿ ಬರಗಾಲದಿಂದ ರೈತರು ತತ್ತರಿಸಿದ್ದಾರೆ. ಪ್ರತಿ ಹೆಕ್ಟೇರ್ಗೆ 25,000 ಬರ ಪರಿಹಾರ ನೀಡಬೇಕಾಗಿದೆ. ಬರಗಾಲದಲ್ಲಿ ಪರಿಸ್ಥಿತಿಯಲ್ಲಿ ಬ್ಯಾಂಕ್ಗಳು ಸಾಲ ವಸೂಲಿ ಮಾಡುತ್ತಿದ್ದು ಕ್ರಮ ವಹಿಸಬೇಕಾಗಿದೆ. ರೈತರ ಆಸ್ತಿ ಹರಾಜಿಗೆ ಮುಂದಾಗಿವೆ. ರೈತರಿಗೆ ಆಗುವ ಕಿರುಕುಳವನ್ನು ನಿಲ್ಲಿಸಲು ಮುಂದಾಗಬೇಕು ಎಂದು ತಿಳಿಸಿದರು. ವಿದ್ಯುತ್ ಉತ್ಪಾದನೆ ಮತ್ತು ಸರಬರಾಜನ್ನು ಅದಾನಿ ಅಂಬಾನಿಗೆ ವಹಿಸುತ್ತಿದೆ. ಇದನ್ನು ಕಾಂಗ್ರೆಸ್ ಪಕ್ಷ ವಿರೋಧಿಸಿದೆ. ತಿದ್ದುಪಡಿ ಜಾರಿಗೆ ತರದೆ ಬದ್ಧತೆ ಪ್ರದರ್ಶಿಸಬೇಕಾಗಿದೆ. NRBC ಕಾಲುವೆಗಳಿಗೆ ಫೆಬ್ರವರಿ ಕೊನೆಯವರೆಗೆ ನೀರು ಹರಿಸಿ ರೈತರ ಬೆಳೆ ಉಳಿಸಬೇಕಾಗಿದೆ. TLBC ವ್ಯಾಪ್ತಿಯಲ್ಲಿ ಸುಮಾರು 1.50 ಲಕ್ಷ ಎಕರೆ ಅನಧಿಕೃತವಾಗಿ ನೀರಾವರಿ ಮಾಡಿಕೊಂಡಿದ್ದು ಕೆಳಭಾಗಕ್ಕೆ ನೀರು ತಲುಪದೆ ಬೆಳೆ ಹಾನಿಯಾಗಿವೆ. ಶಾಶ್ವತ ಪರಿಹಾರ ಕಲ್ಪಿಸಬೇಕಾಗಿದೆ ಎಂದರು. ರೈತರ ಕುಟುಂಬಗಳು ಆರ್ಥಿಕ ಪರಿಸ್ಥಿತಿ ಬಡತನ ರೇಖೆಗಿಂತಲೂ ಕಡಿಮೆ ಇದೆ. ಕನಿಷ್ಠ ಮಾಸಿಕ ಆದಾಯ ಖಾತ್ರಿಪಡಿಸಲು ಯೋಜನೆಗಳು ರೂಪಿಸಲು ರೈತ ವೇತನ ಆಯೋಗ ರಚಿಸಬೇಕು. ಕೃಷಿ ಬೆಲೆ ಆಯೋಗಕ್ಕೆ ಶಾಸನಾತ್ಮಕ ಅಧಿಕಾರ ನೀಡಬೇಕು. ಆಯೋಗ ನೀಡುವ ಸಲಹೆಗಳನ್ನು ಜಾರಿಗೆ ತರಲು ಬದ್ಧತೆ ತೋರಬೇಕು. ಆಯೋಗಕ್ಕೆ ಕೃಷಿ ಮಾರುಕಟ್ಟೆಗಳ ತಜ್ಞರನ್ನು ನೇಮಿಸಬೇಕೆಂದು ತಿಳಿಸಿದರು. 22ನೇ ಈ ವರ್ಷದ 23ರವರೆಗೂ ಸುಮಾರು 1.5 ಲಕ್ಷ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಂದ್ರೆ ಯಾರಿಗೆ ಅಮೃತ ಯಾರಿಗೆ ವಿಷ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಡ್ಬೇಕಾಗುತ್ತೆ. ಇವತ್ತು ಯಾರಿಗೆ ಅಮೃತವನ್ನ ಕೊಡ್ತಾ ಇದ್ದಾರೆ, ಯಾರಿಗೆ ವಿಷವನ್ನ ಕೊಡ್ತಾ ಇದ್ದಾರೆ ಈ ಕೇಂದ್ರ ಸರ್ಕಾರ ಮತ್ತು ಮೋದಿ ಸರ್ಕಾರ ಅನ್ನೋದನ್ನ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಇವತ್ತು ಇಡೀ ವಿಶ್ವವೇ ನೋಡುವಂತ ಸ್ಥಿತಿಯಲ್ಲಿ ರೈತಾಪಿ ವರ್ಗ ದೆಹಲಿಯನ್ನು ಮುತ್ತಿಗೆ ಹಾಕುವ ಮೂಲಕ ರೈತ ವಿರೋಧಿ ಮಸೂದೆಗಳ ಮೇಲೆ ಹೋರಾಟವನ್ನು ಮಾಡಿತು. ಏನು ಮಾಡಿದ್ರು ಕೇಂದ್ರ ಸರ್ಕಾರದವರು? ರೈತರು ರೈಲ್ವೆ ಗಡಿ ಒಳಗಡೆ ಬರಬಾರದು ಅಂತ ಹೇಳಿ ದೊಡ್ಡ ದೊಡ್ಡ ಕಂದಕಗಳನ್ನು ಸೃಷ್ಟಿ ಮಾಡಿದ್ರು. ಮುಳ್ಳು ಬೇಲಿಗಳನ್ನು ಹಾಕೊಂಡು ನೀರಿನ ಟ್ಯಾಂಕರ್ಗಳಲ್ಲಿ ಅದನ್ನ ಓಡಿಸುವ ಪ್ರಯತ್ನವನ್ನ ಮಾಡಿ
ಮಾಡ್ಕೊಳ್ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಯಾವ ರೈತ ಸಮುದಾಯ ಇಂಥ ದೀರ್ಘಕಾಲಿಕವಾದಂತಹ ಒಂದು ದಿನಾಂಕದ ಹೋರಾಟವನ್ನ ಮಾಡಿ ಸುಮಾರು 700 ಜನ ಆ ಪದರಲ್ಲಿ ಹುತಾತ್ಮರು ಆದ್ರು ಅನ್ನೋದನ್ನ ನಾವು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಂಧುಗಳು. ಹಾಗಾಗಿ ರೈತ ವರ್ಗದ ಮೇಲೆ ಇವತ್ತು ದೊಡ್ಡ ಒಂದು ಹೊಣೆಗಾರಿಕೆ ಇದೆ. ಈ ದೇಶವನ್ನ ಕಾಪಾಡುವಂತಹ, ಈ ದೇಶದ ಸ್ವಾತಂತ್ರ್ಯವನ್ನ, ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ ನಾವು ಕಾಪಾಡಬೇಕಾಗಿದೆ. ಇವತ್ತು ಸಂವಿಧಾನ ಒಂದು ವೇಳೆ ನಾವು ಕಳ್ಕೊಂಡ್ರೆ ಇವತ್ತು ನಾವು ಸಾಕ್ಷರತೆಯಲ್ಲಿ ಪೂರ್ಣತೆ ಸಾಧಿಸಿರ್ಬೋದು, ಆದರೆ ಸಂವಿಧಾನದ ಅನಕ್ಷರತೆ ನಮ್ಮನ್ನ ಕಾಡ್ತಾ ಇದೆ. ಬಹುತೇಕ ಎಷ್ಟೋ ಜನಕ್ಕೆ ಸಂವಿಧಾನ ಅಂದ್ರೆ ಏನು ಅನ್ನುವಂಥ ತಿಳುವಳಿಕೆ ಇರುವಂತದ್ದನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಸಂವಿಧಾನದ ಒಳಗಡೆ ಇರುವಂತಹ ಆಶಯಗಳು. ರಾಜ್ಯ ಗೌರವಾಧ್ಯಕ್ಷ ಚಾಮರ್ಸ್ ಮಾಲಿ ಪಾಟೀಲ್ ಮಾತನಾಡಿ, ರಾಜ್ಯದಲ್ಲಿ ಬರಗಾಲವಿದ್ದು 200ಕ್ಕೂ ಅಧಿಕ ತಾಲೂಕುಗಳಲ್ಲಿ ತೀವ್ರ ಬರಗಾಲವಿದೆ. ಬರ ಪರಿಹಾರ ಕಾಮಗಾರಿ ಕೈಗೊಳ್ಳುವುದರ ಜೊತೆಗೆ ಬರಗಾಲಕ್ಕೆ ತುತ್ತಾದ ರೈತರ ಖಾತೆಗೆ ಪರಿಹಾರ ಜಮಾ ಮಾಡಬೇಕು. ಈ ಭಾಗದಲ್ಲಿ ಫಸಲ್ ಬಿಮಾ ಯೋಜನೆಯಲ್ಲಿ ಹಣ ಕಟ್ಟಿದ ರೈತರ ಖಾತೆಗೆ ಹಣ ಜಮಾ ಮಾಡದೆ ಬೇರೆಯವರ ಖಾತೆಗೆ ಜಮಾ ಮಾಡಿದ್ದಾರೆ. ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ. ಕೃಷಿ ಇಲಾಖೆ ಅಧಿಕಾರಿಗಳು ವಿಮಾ ಕಂಪನಿಗಳ ಜೊತೆ ಶಾಮೀಲಾಗಿದ್ದಾರೆ. ಸರ್ಕಾರಕ್ಕೆ ಮನವಿ ಮಾಡಿದರೂ ಸ್ಪಂದಿಸಿಲ್ಲ. ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಮಾವಳ್ಳಿ ಶಂಕರ್, ಸರ್ವೋದಯ ಪಕ್ಷದ ರಾಜ್ಯ ಕಾರ್ಯದರ್ಶಿ ಜೆಎಂ ವೀರಸಂಗಯ್ಯ, ಮಹಿಳಾ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನೇತ್ರಾವತಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಸಂಡೇ ಸರ್ವಿಸ್ ಧಮಾಕಾ 24 ಡಿಸೆಂಬರ್. Paid service labor charge at 199. Annual maintenance contract at 750. Offer on all Bajaj motorcycles. Visit. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ,
engagement, marriage, reception, college seminars, corporate events, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಿರಿಧಾನ್ಯ ಉತ್ಸವದ ಅಂಗವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೃಷಿ ಇಲಾಖೆ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸಿರಿಧಾನ್ಯಗಳ ಜಾಗೃತಿ ನಡಿಗೆಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಅವರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ಸಿರಿಧಾನ್ಯ ಉತ್ಸವದ ಅಂಗವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೃಷಿ ಇಲಾಖೆ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸಿರಿಧಾನ್ಯಗಳ ಜಾಗೃತಿ ನಡಿಗೆಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಸಚಿವರು ಮಾತನಾಡಿ, ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ಮೇಳ ಜನವರಿ ತಿಂಗಳಲ್ಲಿ ನಡೆಯುವ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಮೇಳ ನಡೆಸಲಾಗುತ್ತಿದೆ. ಸಿರಿಧಾನ್ಯಗಳ ಕುರಿತು ಅರಿವು ಮೂಡಿಸುವುದು ಅತ್ಯಗತ್ಯವಾಗಿದೆ ಎಂದರು. ರೈತರಿಗೆ ಮತ್ತು ಗ್ರಾಹಕರಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಮೇಳ ಆಯೋಜಿಸಲಾಗಿದೆ. ಸದ್ಬಳಕೆ ಮಾಡಿಕೊಳ್ಳಬೇಕೆಂದರು. ಜಾಗೃತಿ ನಡಿಗೆಯು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಿಂದ ಆರಂಭವಾಗಿ ಬಸವೇಶ್ವರ ವೃತ್ತದ ಮೂಲಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದವರೆಗೆ ಡೊಳ್ಳು ಕುಣಿತ, ಎತ್ತಿನ ಬಂಡಿ ಮೆರವಣಿಗೆಯೊಂದಿಗೆ ಜರುಗಿತು. ಪ್ರಾರಂಭ ಮಾಡಿ ಈಗ ಈ ವರ್ಷದ ಕೊನೆಯ ಹಂತದಲ್ಲಿ ನಾವು ರೋಡ್ ಶೋ ಈಗಾಗಲೇ ನಮ್ಮ ಮಾನ್ಯ ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ ಶ್ರೀ ಬೋಸರಾಜ್ ಅವರ ಉದ್ಘಾಟನೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಿಂದ ನಮ್ಮ ವಿಶ್ವವಿದ್ಯಾಲಯವರೆಗೂ ನಾವು ರೋಡ್ ಶೋ ಮಾಡಿದ್ವಿ. ಈ ರೋಡ್ ಶೋ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಮಸ್ತ ನಾಗರಿಕರಿಗೂ ಹಾಗೂ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿ ಜಂಟಿ ಕೃಷಿ ನಿರ್ದೇಶಕರಾಗಿದ್ದಾಗ ದೇವಕರಾಣಿ ಅವರಿಗೂ ಹಾಗೂ ಎಲ್ಲ ನಮ್ಮ ವಿಶ್ವವಿದ್ಯಾಲಯದ ಸಿಬ್ಬಂದಿ ವರ್ಗದವರು ಮತ್ತು ಸಮಸ್ತ ರಾಜ್ಯದ ನಾಗರಿಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ನನ್ನ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ದಿನ ವಿಶೇಷವಾದ ರೈತರ ದಿನಾಚರಣೆ ನಾವು ಆಚರಣೆ ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಸಿರಿಧಾನ್ಯಗಳ ವರ್ಷ, ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ಅರಿವು ಮೂಡಿಸಬೇಕನ್ನೋದು ಇದರ ಮುಖ್ಯ ಉದ್ದೇಶ. ಕಾರಣ ಏನಪ್ಪ ಅಂದರೆ ಈಗಾಗಲೇ ನಾವು ಸಾಕಷ್ಟು ಉತ್ಪಾದನೆಯಲ್ಲಿ ಗಣನೀಯವಾದ ಸಾಧನೆ ಮಾಡಿದ್ವಿ. ಅದರಲ್ಲಿ ಮುಖ್ಯವಾದ ಭತ್ತ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅನೇಕ ಬೆಳೆಗಳಲ್ಲಿ ನಾವು ಮಾಡಿದ್ವಿ. ಆದರೆ ಅದು ನಮಗೆ ಕ್ವಾಂಟಿಟಿ ಅಷ್ಟೇ ನಮಗೆ ಸಪ್ಲೈ ಆಯಿತು. ಆದರೆ ಕ್ವಾಲಿಟಿ ಬಗ್ಗೆ ನಾವು ಈ ಯೋಚನೆ ಮಾಡ್ತಾ ಇದ್ದೀವಿ. ಅದು ಮುಖ್ಯವಾಗಿ ಆರೋಗ್ಯ ದೃಷ್ಟಿಯಿಂದ ಸಿರಿಧಾನ್ಯಗಳು ಬಹಳ ಮುಖ್ಯವಾಗಿ ಬೇಕಾಗ್ತವೆ. ಅದರಲ್ಲಿ ಕಾರಣ ಏನಪ್ಪಾ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಆಗಿರ್ಬೋದು, ನಾರಿನಾಂಶ ಆಗಿರ್ಬೋದು, ಕಬ್ಬಿಣಾಂಶ ಆಗಿರ್ಬೋದು, ಕ್ಯಾಲ್ಸಿಯಂ ಅಂಶ ಆಗಿರ್ಬೋದು, ಇವು ಸಿರಿಧಾನ್ಯಗಳಲ್ಲಿ ಹೆಚ್ಚೆಚ್ಚಾಗಿ ಇರೋದು. ಅದರಲ್ಲಿ ಮುಖ್ಯವಾಗಿ ರಾಗಿ, ಜೋಳ, ಸಜ್ಜೆ ಮತ್ತು ನವಣೆ, ಈ 4 ಸಿರಿಧಾನ್ಯಗಳನ್ನು ನಾವು ಅಲ್ಲೇ ಸುಮಾರು ವರ್ಷಗಳಿಂದ ನಾವು
ಮಾಡ್ತಾ ಇದೀವಿ, ತಿಂತಾ ಇದೀವಿ, ಬರ್ತಾ ಇದೀವಿ. ಆದ್ರೆ ಇನ್ನ ಕೆಲವು ಸಿರಿಧಾನ್ಯಗಳಿದಾವೆ. ಅದರಲ್ಲಿ ಬರ್ಲೆ ಆಗಿರ್ಬೋದು, ಆರ್ಕ ಆಗಿರ್ಬೋದು, ಸಾಮೆ ಆಗಿರ್ಬೋದು, ಬಡಗು ಆಗಿರ್ಬೋದು. ಇವನ್ನ ನಾವು ಹೆಚ್ಚಿನ ಒತ್ತು ನಾವು ಇದರಲ್ಲಿ ನಾವು ಮಾಡ್ತೇವೆ. ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಸಿರಿಧಾನ್ಯಗಳಿರ್ತಕ್ಕಂಥ ಮಹತ್ವವನ್ನು ನಾವು ತಿಳ್ಕೊಂಡಿದ್ದೀವಿ. ಸಿರಿಧಾನ್ಯಗಳು ತಿನ್ನಬೇಕಾಗುತ್ತದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ದೇಶ ಒಂದು ಕಡಿಮೆ ಡಯಾಬಿಟಿಕ್ಸ್ ಒಂದು ಆಗಿದೆ, ಜಾಸ್ತಿ ಆಗಿದೆ ಅಂತ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಹಿರಿಯರಾಗಿರ್ತಕ್ಕಂಥ ಸಿದ್ದೇಗೌಡರು ಈಗ 80 ವರ್ಷ ನಡ್ಕೊಂಡ್ ಬಂದ್ರೆ ಅವರ ಒಂದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಹನುಮಂತಪ್ಪ ಸೇರಿದಂತೆ ಕೃಷಿ ವಿಶ್ವವಿದ್ಯಾಲಯ ಹಾಗೂ ಕೃಷಿ ಇಲಾಖೆಯ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ರೈತರಿಗೆ ಎಕರೆಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಅದು ಯಾವ ಮೂಲೆಗೂ ಸಾಲುವುದಿಲ್ಲ. ಸದನದಲ್ಲಿ ಈ ಬಗ್ಗೆ ಎಲ್ಲರೂ ಧ್ವನಿ ಎತ್ತಿದ್ದೇವೆ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು. ರಾಜ್ಯ ಸರ್ಕಾರದಿಂದ ಬರ ಪರಿಹಾರ ಹಣ ಘೋಷಣೆ ವಿಚಾರ ರಾಯಚೂರಿನಲ್ಲಿ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿಕೆ, ಎಕರೆಗೆ 2,000 ರೂಪಾಯಿ ಕೊಡ್ತೀನಿ ಅಂದ್ರು ಅದು ಯಾವ ಮೂಲೆಗೂ ಸಾಲುವುದಿಲ್ಲ. ಸದನದಲ್ಲಿ ಈ ಬಗ್ಗೆ ಎಲ್ಲರೂ ಧ್ವನಿ ಎತ್ತಿದ್ದೇವೆ. ಮೊದಲು NDRF ಗೈಡ್ಸ್ ಲೈನ್ಸ್ ಗಳನ್ನು ಬದಲು ಮಾಡಬೇಕು. ಮುಂದಿನ ವರ್ಷವೂ ಬರಗಾಲ ಆವರಿಸುವ ಸಾಧ್ಯತೆ ಇದೆ. ಈ ಬಜೆಟ್ನಲ್ಲಿ ದೊಡ್ಡ ಮಟ್ಟದಲ್ಲಿ ರೈತರಿಗೆ ಪರಿಹಾರ ಕೊಡಬೇಕು. ರೈತರಿಗೆ ಬರಗಾಲದ ಮುನ್ಸೂಚನೆ ಬಗ್ಗೆ ಅರಿವು ಮೂಡಿಸಬೇಕೆಂದರು. ಹಿಜಾಬ್ ವಿಚಾರವಾಗಿ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ. ಅವರು ವೈಯಕ್ತಿಕವಾಗಿ ಮಾತನಾಡಿರಬೇಕು. ಸಿಎಂ ಯಾರೇ ಆಗಿರಲಿ ರೈತರಿಗೆ ಮೊದಲು ಸ್ಪಂದಿಸಬೇಕು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಿದ್ದಾರೆ. ಹಳ್ಳಿಗಳಲ್ಲಿ ರೈತರು ಜೀವ ಕಟ್ಟಿಕೊಡುವುದು ಸರ್ಕಾರದ ಜವಾಬ್ದಾರಿ. ರೈತರ ಬಗ್ಗೆ ಎಲ್ಲರೂ ಒಗ್ಗಟ್ಟಾಗಿ ಧ್ವನಿ ಎತ್ತಬೇಕೆಂದರು. ಕಾವೇರಿ ಮೀಟಿಂಗ್ನಲ್ಲಿ ಪ್ರೈವೇಟ್ ಜೆಟ್ ಬಗ್ಗೆ ಚರ್ಚೆ ಆಯಿತು. ಕೂಡಲೇ ರೈತರಿಗೆ ಪರಿಹಾರ ಕೊಡಿಸಬೇಕು. ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲು ಹೋಗಬೇಕಾಗಿತ್ತು. ಸರಳ ರೀತಿಯಲ್ಲಿ ಹೋಗುವುದು ಬಿಡುವುದು ಅವರ ವೈಯಕ್ತಿಕ. ಅದರ ಬದಲು ರೈತರಿಗೆ ದೊಡ್ಡ ಮಟ್ಟದಲ್ಲಿ ಪರಿಹಾರ ಕೊಡಬೇಕು. ಈ ಬಗ್ಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೆಲಸ ಮಾಡಬೇಕು. ಕುಮಾರಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದ ವಿಚಾರ ಅವರು ರಾಜಕೀಯ ಭವಿಷ್ಯಕ್ಕಾಗಿ ಏನು ಮಾಡಬೇಕು ಅನ್ನೋದನ್ನು ಮಾಡುತ್ತಾರೆ. ಬಿಜೆಪಿ ಜೊತೆ ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಲು ರೆಡಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಸದನದಲ್ಲಿ ನಾನು ಮೌನ ವಹಿಸಿಲ್ಲ. ಪ್ರಶ್ನೆಗಳನ್ನು ನಾನು ಹಾಕಿದ್ದೇನೆ, ಅದನ್ನು ತೋರಿಸಬಹುದು ಅಷ್ಟೇ. ನನಗೆ ಅವಕಾಶ ಸಿಕ್ಕಾಗ ಧ್ವನಿ ಎತ್ತಿದ್ದೀನಿ. ರೈತರ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದೇನೆ. ರೈತರ ಆತ್ಮಹತ್ಯೆ ಬಗ್ಗೆ ಕಳೆದ ಬಾರಿ ಸದನದಲ್ಲಿ ಮಾತನಾಡಿದ್ದೇನೆ. ಈ ಬಾರಿ ಬರಗಾಲ ಬಗ್ಗೆ ಹೆಚ್ಚು ಗಮನ ಹರಿಸಿದೆ. ನಾನು ರೈತರ ಸಂಘಟನೆ ಪ್ರತಿನಿಧಿಸುತ್ತಿರೋನು. ಎಲ್ಲರೂ ಗೆಲ್ಲಿಸಿ ಕಳಿಸಿದ್ದೀರಿ ಎಂದು ಹೇಳಿದರು. ನಿಮಗೆ ನೀವು ಹೇಳ್ದಂಗೆ ಈಗೇನು NDRF ಗೈಡ್ಲೈನ್ಸ್ ಪ್ರಕಾರ NDRF ಗೈಡ್ಲೈನ್ಸ್ ಪ್ರಕಾರ SDRF ಗೈಡ್ಲೈನ್ಸ್ ಪ್ರಕಾರ ಅದ್ರ ಪ್ರಕಾರ ಮಾಡಿದರೆ ಏನೋ ಗೊತ್ತಿಲ್ಲ. 2,000 ಎಕರೆ ಕೊಡ್ತೀವಿ ಅಂತಂದ್ರೆ ಅದು ಯಾವ ಮೂಲೆಗೂ ಸಾಲಿಗಿಲ್ಲ. ನಿಮಗೆ ಗೊತ್ತಿರಂಗೆ ಇದನ್ನ ಸದನದಲ್ಲೂ ಎಲ್ಲರೂ ಧ್ವನಿ ಎತ್ತಿದ್ದೀವಿ. ಇದನ್ನ ದೊಡ್ಡ ಮಟ್ಟದಲ್ಲಿ ಅವರು ವೈಜ್ಞಾನಿಕವಾಗಿ ಮೊದಲನೇದಾಗಿ NDRF ಗೈಡ್ಲೈನ್ಸನ್ನೇ ಚೇಂಜ್ ಮಾಡಬೇಕು. ಈ ಸೆಂಟ್ರಲ್ ಗೌರ್ಮೆಂಟ್ ಇದೇನು ಗೈಡ್ಲೈನ್ಸ್ ಐತೆ ಇದು ಯಾವುದೇ ಥರಕ್ಕೂ ಸಾಲಿಗಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಡಬೇಕಾಗಿರೋ ರಾಜ್ಯ ಸರ್ಕಾರದವರು ಈಗ ಮುಂದಿನ ವರ್ಷನೂ ಬರೋದು ದೊಡ್ಡ ಮಟ್ಟದಲ್ಲಿ ಸಾಧ್ಯತೆ ಇದೆ. ನಿಮಗೆ ಗೊತ್ತಿರೋಂಗೆ 85-90% ಮುಂದಿನ ಟೈಮಲ್ಲೂ ಈಗ ಎಲ್ ನೀನೋ ಇದೆ. ಮುಂದಿನ ವರ್ಷಕ್ಕೆ ಸೂಪರ್ ಎಲ್ ನೀನೋ ಇದೆ. ಈ ಬಜೆಟ್ ಮಂಡಿಸ್ತಾರೆ ಅದರಲ್ಲಿ ಈ ಬರ ಗ್ಯಾರಂಟಿ ಅಂತ ಅನ್ಕೊಂಡು ಆ ಬಜೆಟಲ್ಲಿ ಇನ್ಕ್ಲೂಡ್ ಮಾಡಿ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಪರಿಹಾರನ ಕೊಡಬೇಕಾಗ್ತದೆ. ಈ ಮುನ್ನೆಚ್ಚರಿಕೆ ತಗೊಂಡು ರೈತರಿಗೆ ಯಾವ್ಯಾವ ಥರ ಮಾಹಿತಿಗಳನ್ನು ಕೊಡಬೇಕು. ರೈತರಿಗೆ ಈಗಾಗಲೇ ಎಷ್ಟೊಂದು ಜನ ನಾಟಿ ಮಾಡಿಬಿಟ್ಟಿರ್ತಾರೆ, ಅವ್ರಿಗೆ ಬೆಳೆ ಬರೋಕ್ಕಿಲ್ಲ, ಅವ್ರು ನೀರು ಬರ್ತದೆ ಅಂತ ಹೆಂಗೋ ಅನ್ಕೊಂಡ್ಬಿಟ್ಟಿರ್ತಾರೆ. ಅದನ್ನೆಲ್ಲ ಅರಿವು ಮೂಡಿಸೋ ಕೆಲಸಗಳನ್ನು ಮಾಡಬೇಕು. ಅದ್ರ ಜೊತೆಗೆ
ದೊಡ್ಡ ಮಟ್ಟದಲ್ಲಿ ಪರಿಹಾರಗಳನ್ನು ಕೊಡಬೇಕು. ನಾನು ಮುಂಚೆನೇ ಹೇಳ್ದಂಗೆ 2,000 ರೂಪಾಯಿ ಯಾವ ಮೂಲೆಗೂ ಆಯ್ಕಿಲ್ಲ. ದಿನಾಚರಣೆ ಅಂಗವಾಗಿ ರಾಯಚೂರಲ್ಲೇ ಈ ರಾಯಚೂರು ಜಿಲ್ಲೆಯವರೆಲ್ಲ ಸೇರ್ಕೊಂಡು ಮತ್ತು ಸುತ್ತಮುತ್ತ ಎಲ್ಲ ಜಿಲ್ಲೆಯವರು ಸೇರ್ಕೊಂಡು ಈ ರೈತ ದಿನಾಚರಣೆ ಹಾಗೂ ಇದೇ ದಿನ ಏನು ಚರಣ್ ಸಿಂಗ್ ಅವರ ಜನ್ಮದಿನದಂದು ರೈತ ದಿನಾಚರಣೆ ಆಚರಿಸ್ತಾರೆ. ಆ ಕಾರ್ಯಕ್ರಮನ ಇಲ್ಲಿ ಹಮ್ಮಿಕೊಂಡು ಮತ್ತು ಅದೇ ಥರ ನಮ್ಮ ತಂದೆಯವರು ಡಿಸೆಂಬರ್ 23ನೇ ತಾರೀಕಿಗೆ ಜನಿಸಿದ್ರಿಂದ ಅವರ 75ನೇ ಹುಟ್ಟುಹಬ್ಬವನ್ನು ಪ್ರಯುಕ್ತ ರಾಯಚೂರಲ್ಲಿ ಈ ಕಾರ್ಯಕ್ರಮ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮನ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಇಲ್ಲಿಗೆಲ್ಲ ಜಿಲ್ಲೆಗಳಿಂದ ರೈತರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಲವಾರು ಸಮಸ್ಯೆಗಳ ಬಗ್ಗೆ ಶ್ರೀಮಾನ್ ಬೋಸರಾಜ್ ಅವರು ಬಂದಿದ್ದರು. ಅವ್ರಿಗೆ ನಾವು ಮನವಿ ಪತ್ರನೂ ಕೊಟ್ಟಿದ್ದೀವಿ. ಏನೇನು ಸಮಸ್ಯೆಗಳಿದೆ ಈ ಭಾಗ ಮತ್ತು ನಮಗೆ ರೈತರಿಗೆ ಆಯ್ತಿರೋಂಥ ಎಲ್ಲ ಸಮಸ್ಯೆಗಳ ಬಗ್ಗೆ, ರಾಜ್ಯದಲ್ಲಿರೋಂಥ ಸಮಸ್ಯೆಗಳ ಬಗ್ಗೆ ಸುಮಾರು 15 ಪಾಯಿಂಟ್ಗಳನ್ನು ಹಾಕಿ ನಾವು ಅವ್ರಿಗೆ ಮನವಿ ಪತ್ರನೂ ಕೊಟ್ಟಿದ್ದೀವಿ. ಅದನ್ನು ಅದ್ರ ತಕ್ಕಂಗೆ ಸೂಕ್ತ ಕ್ರಮ ತಗೊಳ್ಬೇಕು ಅಂತ ಅವ್ರಿಗೆ ಒತ್ತಾಯನೂ ಮಾಡಿ ಕಳಿಸಿವಿ. ಅವರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು. ಅವ್ರಿಗೂ ನಿಮ್ಮ ಮೂಲಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟ. ಈಗ ಹೇಳ್ತೀನಿ ಕೇಳಿ, ನನಗೆ ರೈತ ಸಂಘಟನೆಯನ್ನು ಪ್ರತಿನಿಧಿಸ್ತಾ ಇರೋ ನಾನು ರೈತ ಸಂಘಟನೆಯಿಂದ ಎಲ್ಲರೂ ಸೇರ್ಕೊಂಡು ಕಳಿಸಿರೋಂಥವ್ರು. ರೈತನ ಈ ಚುನಾವಣೆಗಳ ಬಗ್ಗೆ ಅವ್ರದ್ದೇ ಆದಂಥ ಏನು ಕಾರ್ಯಕ್ರಮಗಳು ಹಾಕ್ಕೊಂಡಿದೆ ಅದ್ರ ಬಗ್ಗೆ ನಾನು ಏನು ಕಾಮೆಂಟ್ ಮಾಡೋಕ್ಕಾಗಿಲ್ಲ. ನಮಗಿರೋದು ಎಲ್ಲರೂ ಬೇಕಾಗಿರೋಂಥದ್ದು ಮೆಜಾರಿಟಿ ಇರೋರು ನಮ್ಮ ರಾಜ್ಯದಲ್ಲಿ ರೈತರು. ಅವ್ರ ಬಗ್ಗೆ ಸಮಸ್ಯೆಗಳಿಗೆ ಚರ್ಚೆ ಮಾಡೋದು. ಸುಮ್ಮನೆ ನಾನು ಯಾವ ಪಕ್ಷ ಅವೆಲ್ಲ ದೊಡ್ಡವರು ಇದ್ದಾರೆ, ಅವರು ಯಾರು ಹೇಳ್ತಾರೆ ಅವ್ರಂಗೆ ನಮ್ಮ ಹಿರಿಯರು ಅವ್ರ ಜೊತೆ ಮಾತಾಡೋದು. ಶಾಸಕರಾಗಿದ್ರು ನಾವು ದೊಡ್ಡವರು ಹೇಳ್ದಂಗೆ ಕೇಳಬೇಕು, ಚರ್ಚೆ ಮಾಡಿ ಮಾತಾಡಬೇಕು. ಥ್ಯಾಂಕ್ ಯು ಸರ್. ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ರಾಜ್ಯದ ಜನರ ಹಿತದೃಷ್ಟಿಯಲ್ಲಿಟ್ಟುಕೊಂಡು ಜವಾಬ್ದಾರಿಯುತವಾಗಿ ಮಾತನಾಡಿರುತ್ತಾರೆ. ಏನೇ ಮಾಡಿದರೂ ಸಹಿತ ಸಂವಿಧಾನಿಕ ಒಳಪಡುವಂತೆ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಮಾತನಾಡಿರುತ್ತಾರೆ ಎಂದು ಎನ್ಎಸ್ ಬೋಸರಾಜ್ ಅವರು ಹೇಳಿದರು. ಹಿಜಾಬ್ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಜನರ ಹಿತದೃಷ್ಟಿಯಲ್ಲಿ ಇಟ್ಟುಕೊಂಡು ಜವಾಬ್ದಾರಿಯುತವಾಗಿ ಮಾತನಾಡಿರುತ್ತಾರೆ ಅಂತ ನನ್ನ ಅನಿಸಿಕೆ. ಏನೇ ಮಾಡಿದರೂ ಸಹಿತ ಸಂವಿಧಾನಕ್ಕೆ ಒಳಪಡುವಂತೆ ರೀತಿಯಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದ್ದಾರೆ. ಜಾತಿ ಧರ್ಮ ಭೇದ ಭಾವ ಸೃಷ್ಟಿಸಿ ಗಲಭೆ ಸೃಷ್ಟಿಸಿ ರಾಜಕೀಯ ಲಾಭಕ್ಕಾಗಿ ಬಿಜೆಪಿಯವರ ಕುತಂತ್ರವಾದ ಹೇಳಿಕೆಗಳು ನೀಡುತ್ತಾರೆ ಎಂದು ಬೋಸರಾಜ್ ಹೇಳಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನೇ ಮಾತಾಡಿದ್ರೆ ಅದು ಸಂವಿಧಾನಕ್ಕೆ ಒಳಪಟ್ಟಿರ್ತಕ್ಕಂಥ ವಿಷಯಗಳನ್ನ ಮಾತಾಡ್ತಾರೆ. ಸಾಕಷ್ಟು ಅನುಭವ ಹೊಂದಿರತಕ್ಕಂಥ, ಸಾಕಷ್ಟು ದೇಶದ ಪರಿಸ್ಥಿತಿ ಗೊತ್ತಿರತಕ್ಕಂಥ, ಎಲ್ಲ ದೇಶದಲ್ಲಿ ಶಾಂತಿ ನೆಮ್ಮದಿ ಇರಬೇಕಾದ್ರೆ ಎಲ್ಲ ವರ್ಗದ ಜನರ ಅಭಿಪ್ರಾಯಗಳಿಗೆ ಮಾಡುವಂಥ ರೀತಿಯಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯ ಮಾತನಾಡಿರ್ತಾರೆ. ಈಗಾಗಲೇ ಅವರು ಹೇಳಿದ್ದಾರೆ, ಊಟ ಮಾಡೋದ್ರಲ್ಲಾಗಲಿ ಡ್ರೆಸ್ ಮಾಡ್ಕೊಂಬದ್ರಲ್ಲಾಗಲಿ ಸಂವಿಧಾನದಲ್ಲಿ ವೈಯಕ್ತಿಕವಾದಂಥ ಪ್ರತಿ ಮನುಷ್ಯರಿಗೆ ಅವಕಾಶ ಇದೆ ಅಂತ ಮಾತನ್ನು ಅವ್ರು ಹೇಳಿದ್ದಾರೆ. ಬಟ್ ಮುಂದೆ ಏನು ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತ ನಮ್ಮ ಗಮನಕ್ಕೆ ಬಂದಿಲ್ಲ. ಸೊ ಏನೇ ಮಾಡಬೇಕು ಸಹಿತ ಸಂವಿಧಾನಕ್ಕೆ ಒಳಪಟ್ಟಿರ್ತಕ್ಕಂಥ ರೀತಿಯಲ್ಲೇ ಸಿದ್ದರಾಮಯ್ಯನವರು ಸರ್ಕಾರ ನಡೆದುಕೊಂಡು ಮಾತ್ರ ಹೇಳ್ತೀನಿ. ಯಾರು ಈ ವಿಷಯಗಳಿರ್ತಾರೆ, ಕೋಮುವಾದಿಗಳು ಜಾತಿಗೆ ಧರ್ಮಕ್ಕೆ ವಿರೋಧ ಸೃಷ್ಟಿಸಿ ಗಲಭೆ ಸೃಷ್ಟಿಸಿ ರಾಜಕೀಯ ಲಾಭ ಪಡಬೇಕಂತ ಬಿಜೆಪಿ ಅವರು ಮಾಡುವಂಥ ಕುತಂತ್ರಗಳಿವೆ ಅಷ್ಟೇ. ನಾಯಕತ್ವದಲ್ಲಿ ಹೊಂದಿರತಕ್ಕಂಥವ್ರು ಅವ್ರು ಯಾವ ವಿಷಯದಲ್ಲಿ ಯಾವ ಸಂದರ್ಭದಲ್ಲಿ ಮಾತಾಡಿದ್ರೆ ನಮ್ಮ ಗಮನಕ್ಕೆ ಬಂದಿಲ್ಲ. ಅವ್ರೇನೇ ಮಾಡಿದ್ರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಯುತವಾಗಿ ಮಾತಾಡ್ತಾ ಇದ್ದಲ್ಲಿ ನಾನು ನಂಬಿದ್ದೇನೆ. ಸಹಜವಾಗಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಜವಾಬ್ದಾರಿಯುತವಾಗಿ ಇರ್ತದೆ, ರಾಜ್ಯದ ಜನರ ಹಿತದೃಷ್ಟಿಯಿಂದ ಮಾತಾಡಿರ್ತಾರೆ. ಅದು ಯಾವುದೇ ಅಂತ ನಾನು ಹೇಳಿದಲ್ಲ, ಹಿಜಾಬ್ ವಿಷಯ ಇರ್ಬೋದು, ಮತ್ತೊಂದಿರ್ಬೋದು, ಯಾರ ಪರವಾಗಿರ್ಬೋದು, ಯಾರ ಪರವಾಗಿರ್ಲಿಕ್ಕಿಲ್ಲ. ಯಾವುದೇ ಶ್ರೀಮಾನ್ ಮುಖ್ಯಮಂತ್ರಿಗಳು ಇವತ್ತು ಸಂದರ್ಭದ ಅನುಗುಣವಾಗಿ ಮಾತನಾಡಿದ್ರೆ ಅಂದರೆ ಈ ರಾಜ್ಯದ ಜನರ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಸೌಹಾರ್ದತೆ ಕಾಪಾಡುವ ವಿಷಯದಲ್ಲಿ ಮಾತಾಡಿರ್ತಾರೆ. ಅವರು ಮಾತಾಡಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಸಮರ್ಥನೆ ಮಾಡಲೇಬೇಕಾಗ್ತದೆ. ರಾಯಚೂರು ವಿಮಾನ ನಿಲ್ದಾಣಕ್ಕೆ ಅಗತ್ಯವಿರುವ ಭೂಮಿ ವ್ಯವಸ್ಥೆ ಮಾಡಿಕೊಳ್ಳದೆ ವಿಮಾನ ನಿಲ್ದಾಣ ಘೋಷಣೆ ಮಾಡಿರುವ ಸರ್ಕಾರ ಈಗ ಪೇಚಿಗೆ ಸಿಲುಕುವಂತಾಗಿದೆ. ಎರ್ಮರಸ್ ಇಳಿದಾಣ ಸ್ಥಳದಲ್ಲಿ ಲಭ್ಯವಿರುವ ಭೂಮಿಯೊಂದಿಗೆ
ಇತರೆ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿದ್ದ ಜಿಲ್ಲಾಡಳಿತ ಕ್ರಮಕ್ಕೆ ಕಲಬುರಗಿ ಹೈಕೋರ್ಟ್ ತಡೆಯೊಡ್ಡಿದೆ. ರಾಯಚೂರು ವಿಮಾನ ನಿಲ್ದಾಣಕ್ಕೆ ಅಗತ್ಯವಿರುವ ಭೂಮಿ ವ್ಯವಸ್ಥೆ ಮಾಡಿಕೊಳ್ಳದೆ ವಿಮಾನ ನಿಲ್ದಾಣ ಘೋಷಣೆ ಮಾಡಿರುವ ಸರ್ಕಾರ ಈಗ ಪೇಚಿ ಸಿಲುಕುವಂತಾಗಿದೆ. ಯರಮರಸ್ ಇಳಿದಾಣ ಸ್ಥಳದಲ್ಲಿ ಲಭ್ಯವಿರುವ ಭೂಮಿಯೊಂದಿಗೆ ಇತರೆ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿದ್ದ ಜಿಲ್ಲಾಡಳಿತ ಕ್ರಮಕ್ಕೆ ಕಲಬುರಗಿ ಹೈಕೋರ್ಟ್ ತಡೆಯೊಡ್ಡಿದೆ. ವಿಮಾನ ನಿಲ್ದಾಣಕ್ಕೆ ಅಗತ್ಯವಿರುವ ಸರ್ವೆ 254ರಲ್ಲಿ 105 ಮನೆಗಳನ್ನು ತೆರವುಗೊಳಿಸುವಂತೆ ಸಹಾಯಕ ಆಯುಕ್ತರು ನೀಡಿದ್ದ ನೋಟಿಸ್ ಪ್ರಶ್ನಿಸಿ ಸಂತ್ರಸ್ತರಾದ ಸಂತೋಷ್ ದೀಕ್ಷಿತ್ ಮತ್ತು ಆಂಜನೇಯ ಹಾಗೂ ಇತರರು ಸೇರಿ ಕಲಬುರಗಿ ಹೈಕೋರ್ಟ್ ಮೊರೆ ಹೋಗಿದ್ದರು. ಅರ್ಜಿ ವಿಚಾರಣೆ ನಡೆಸಿರುವ ನ್ಯಾಯಾಲಯ ನೋಟಿಸ್ ಜಾರಿ ತೆರವಿಗೆ ತಡೆ ನೀಡಿದೆ. ವಿಮಾನ ನಿಲ್ದಾಣಕ್ಕೆ ಗುರುತಿಸಲಾಗಿರುವ ಸರ್ವೆ ನಂಬರ್ 254ರಲ್ಲಿ ಇರುವ 105 ಮನೆಗಳು ಹಾಗೂ ಯರಮರಸ್ ಗ್ರಾಮದ ಸರ್ವೆ 55ರಲ್ಲಿ ಬರುವ 3 ಮನೆಗಳು ಸೇರಿದಂತೆ 108 ಮನೆಗಳು ಸರ್ಕಾರಿ ಜಮೀನಿನಲ್ಲಿ ಇದ್ದು 30 ದಿನಗಳಲ್ಲಿ ತೆರವುಗೊಳಿಸುವಂತೆ ಸಹಾಯಕ ಆಯುಕ್ತರು ನೋಟಿಸ್ ಜಾರಿ ಮಾಡಿದ್ದರು. ಏಕಾಏಕಿ ತೆರವುಗೊಳಿಸಿದರೆ ನಿವಾಸಿಗಳು ಹೋಗುವುದು ಎಲ್ಲಿಗೆ ಎಂದು ಜಿಲ್ಲಾಡಳಿತದೊಂದಿಗೆ ಸಂತ್ರಸ್ತರು ಮನವಿ ಮಾಡಿದ್ದರು. ಆದರೆ ತೆರವುಗೊಳಿಸುವುದು ಅನಿವಾರ್ಯವೆಂದು ಆಡಳಿತ ಪಟ್ಟು ಹಿಡಿದಿದ್ದರಿಂದ ನಿವಾಸಿಗಳು ಹೈಕೋರ್ಟ್ ಮೊರೆ ಹೋಗಿದ್ದರು. ಪ್ರಕರಣ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಸಹಾಯಕ ಆಯುಕ್ತರು ಸೇರಿದಂತೆ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಈಗಾಗಲೇ ರಾಯಚೂರು ವಿಮಾನ ನಿಲ್ದಾಣಕ್ಕೆ ಟೆಂಡರ್ ಕರೆಯಲಾಗಿದ್ದು 143.88 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಟೆಂಡರ್ ಆಹ್ವಾನಿಸಲಾಗಿದೆ. ರಾಷ್ಟ್ರೀಯ ವಿಮಾನ ಪ್ರಾಧಿಕಾರ ಸಹ ಅನುಮತಿ ನೀಡಿದ್ದು ರೈಟ್ ಸಂಸ್ಥೆ ಮೂಲಕ ಸಾಧ್ಯತೆ ವರದಿಯನ್ನು ಸಹ ಸರ್ಕಾರ ಪಡೆದಿದೆ. ಲೋಕೋಪಯೋಗಿಯಿಂದ ಕೈಗೊಳ್ಳಲಾಗಿರುವ ಕಳೆದ ಫೆಬ್ರವರಿಯಲ್ಲಿ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತದಲ್ಲಿ ಇರುವಾಗಲೇ ಹೈಕೋರ್ಟ್ ತಡೆಯಾಜ್ಞೆ ನೀಡಿರುವುದು ಕಾಮಗಾರಿ ಪ್ರಾರಂಭಕ್ಕೆ ಅಡ್ಡಿಯಾದಂತಾಗಿದೆ. ಜಿಲ್ಲಾಡಳಿತ ನಿವಾಸಿಗಳ ತೆರವು ಕಾರ್ಯ ಪೂರ್ಣಗೊಳ್ಳದ ಹೊರತು ಕಾಮಗಾರಿ ಪ್ರಾರಂಭಿಸಲು ಸಾಧ್ಯವಾಗದೆ ಹೋಗಿದೆ. ಹೈಕೋರ್ಟ್ ವಿಚಾರಣೆ ನಂತರವಷ್ಟೇ ಕಾಮಗಾರಿ ಕುರಿತು ಅಂತಿಮ ನಿರ್ಧಾರವಾಗಬೇಕಿದೆ. ರಾಜ್ಯದಲ್ಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪದವಿ ಕಾಲೇಜುಗಳಲ್ಲಿ ಅನೇಕ ವರ್ಷಗಳಿಂದ ಅತಿಥಿ ಉಪನ್ಯಾಸಕರು ಸೇವೆ ಸಲ್ಲಿಸುತ್ತಿದ್ದು ಖಾಯಂಗೊಳಿಸುವಂತೆ ತಾರಾನಾಥ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಪಾರ್ಸಮಲ್ ಸುಕಾಣಿ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪದವಿ ಕಾಲೇಜುಗಳಲ್ಲಿ ಅನೇಕ ವರ್ಷಗಳಿಂದ ಅತಿಥಿ ಉಪನ್ಯಾಸಕರು ಸೇವೆ ಸಲ್ಲಿಸುತ್ತಿದ್ದು ಖಾಯಂಗೊಳಿಸುವಂತೆ ತಾರಾನಾಥ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಪಾರಸ್ಮಲ್ ಸುಕಾಣಿ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜುಗಳಲ್ಲಿ ಹುದ್ದೆಗಳು ಖಾಲಿ ಇವೆ. ಈ ಖಾಲಿ ಹುದ್ದೆಗಳಲ್ಲಿ ಅತಿಥಿ ಉಪನ್ಯಾಸಕರನ್ನು ನೇಮಿಸಿಕೊಂಡು ಅವರಿಂದ ಬೋಧನಾ ಸೇವೆಯನ್ನು ಪಡೆಯಲಾಗುತ್ತಿದೆ. ದೊರೆಯುತ್ತಿರುವ ಅಲ್ಪ ಮಾಸಿಕ ಸಂಭಾವನೆಯು ಕಾಲಕಾಲಕ್ಕೆ ಬಾರದಿದ್ದರೂ ತಮ್ಮ ಖರ್ಚು ವೆಚ್ಚಗಳನ್ನು ಕಷ್ಟಪಟ್ಟು ಸದುಪಯೋಗಿಸಿಕೊಂಡು ಸೇವೆಯನ್ನು ಮಾಡುತ್ತಿದ್ದಾರೆ. ಸೂಕ್ತ ಸಂಭಾವನೆ ನೀಡಿ ಸೇವೆಯನ್ನು ಖಾಯಂಗೊಳಿಸಬೇಕೆಂದು ನಿರಂತರ ಹೋರಾಟ ಮಾಡುತ್ತಿದ್ದಾರೆ. ರಾಯಚೂರು ಜಿಲ್ಲೆಯ ಅತಿಥಿ ಉಪನ್ಯಾಸಕರೊಬ್ಬರು ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅತಿಥಿ ಉಪನ್ಯಾಸಕರ ಈ ಬೇಡಿಕೆಗಳಿಗೆ ಸೂಕ್ತವಾಗಿ ಸ್ಪಂದಿಸಬೇಕಾದುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಶೀಘ್ರವೇ ಸರ್ಕಾರ ಕಷ್ಟಗಳಲ್ಲಿ ಇರುವ ಅತಿಥಿ ಉಪನ್ಯಾಸಕರನ್ನು ಖಾಯಂಗೊಳಿಸಬೇಕೆಂದು ಮನವಿ ಮಾಡಿದ್ದಾರೆ. ಜೊತೆಗೆ ಅನುದಾನಿತ ಕಾಲೇಜುಗಳಲ್ಲಿಯೂ ಬಹುತೇಕ ಅನುದಾನಿತ ಮಂಜೂರಾದ ಹುದ್ದೆಗಳು ಖಾಲಿ ಇದ್ದು ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಗಳು ನೀಡುವ ಅಲ್ಪ ಸಂಭಾವನೆಯಲ್ಲಿ ಉಪನ್ಯಾಸಕರು ಸೇವೆ ಸಲ್ಲಿಸುತ್ತಿದ್ದಾರೆ. ಇವರುಗಳು ಅನುಭವಿಸುತ್ತಿರುವ ನೋವು ಕಷ್ಟಗಳು ಕಡಿಮೆಯೇನಿಲ್ಲ. ಈ ಅನುದಾನಿತ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳ ಬಗ್ಗೆಯೂ ಕಾಳಜಿ ವಹಿಸಬೇಕಾದುದು ಸರ್ಕಾರದ ಜವಾಬ್ದಾರಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪದವಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರನ್ನು ಖಾಯಂಗೊಳಿಸಬೇಕೆಂದು ಅದೇ ನಿಟ್ಟಿನಲ್ಲಿ ಅನುದಾನಿತ ಕಾಲೇಜು ಅತಿಥಿ ಉಪನ್ಯಾಸಕರನ್ನು ಸಹ ಕಾಯಂಗೊಳಿಸುವಂತೆ ಪಾರಸ್ಮಲ್ ಸುಕಾಣಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಮುಂದುವರೆದ ಹೋರಾಟ. ನಾಳೆ ಯರಡೋಣ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಷ್ಟಲಿಂಗ ಪೂಜೆ ಮೂಲಕ ಪ್ರತಿಭಟನೆ. ಜಯಮೃತ್ಯುಂಜಯ ಸ್ವಾಮಿ. ರೈತರ ಸಮಸ್ಯೆಗಳು ಈಡೇರಿಕೆ ನೆಮ್ಮದಿ ಜೀವನ ನಡೆಸಿದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ. ಬೋಸರಾಜ್. ಸಿರಿಧಾನ್ಯಗಳ ಜಾಗೃತಿ ನಡಿಗೆಗೆ ಸಚಿವ ಬೋಸರಾಜ್ ಚಾಲನೆ. ರಾಜ್ಯ ಸರ್ಕಾರದಿಂದ ಬರ ಪರಿಹಾರದ ಹಣ ಘೋಷಣೆ ವಿಚಾರ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ. ಹಿಜಾಬ್ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ರಾಜಕೀಯ ಲಾಭಕ್ಕಾಗಿ ಬಿಜೆಪಿಯವರ ಕುತಂತ್ರವಾದ ಹೇಳಿಕೆ. ಎನ್ಎಸ್ ಬೋಸರಾಜ್. ರಾಯಚೂರು ವಿಮಾನ ನಿಲ್ದಾಣ ಮನೆಗಳ ತೆರವಿಗೆ ಹೈಕೋರ್ಟ್ ತಡೆ. ನಿವಾಸಿಗಳ ತೆರವುಗೊಳಿಸುವ ಕಾರ್ಯಕ್ಕೆ ಅಡ್ಡಿ. ಮತ್ತು ಅತಿಥಿ ಉಪನ್ಯಾಸಕರ ಕಾಯಂಗೊಳಿಸಲು ಪಾರಸ್ಮಲ್ ಸುಕಾಣಿ ಒತ್ತಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
Sunday service dhamaka 24th December. Paid service labor charge at 199. Annual maintenance contract at 750. Offer on all Bajaj motorcycles. Visit ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123 535300.